ಪೇಮೆಂಟು ತಿಂಗಳಿಗೆ 300 ರೂಪಾಯಿ. 3000 ಅಲ್ಲ 300, ದಿವಸಕ್ಕೆ 15,000 ರೂಪಾಯಿ. 18 ವರ್ಷ ಸರ್ವಿಸ್ ಆದಮೇಲೆ ನಮಗೆ ಕೊಡ್ತಕ್ಕಂಥ ಪೇಮೆಂಟು 5,500 ರೂಪಾಯಿ. ಇವತ್ತು ಪೆನ್ಷನ್ ತೊಗೊತಾ ಇಲ್ಲ ಅನ್ನಲ್ಲ, ಆದರೆ 10 ರೂಪಾಯಿಗೆ ದಿವ್ಸಕ್ಕೆ ಕೂಲಿ ಅಲ್ಲೇ ದುಡಿದು ಬಂದ್ವಿ. 83 ಇಸ್ವಿಯಲ್ಲಿ ಕಲಿಕೇರಿಯಿಂದ ನಾನು ಸೇನಾ ಸೇರ್ಬೇಕಾದ್ರೆ ಕಲಿಕೇರಿಯಿಂದ ಸಂಗೂರು ಮಠ ನಡ್ಕೊಂತ ಹೋದ್. ನಾನು ಬಸ್ ಇದ್ದಿಲ್ಲ. ಸಂಗೂರಿಂದ ಸಂಗೂರು ಮಠ ನಡ್ಕೊಂಡು ಬೆಳಗಾವಿಗೆ ಹೋಗ್ಬೇಕು. ಬೆಳಗಾವಿಯಿಂದ ತಿರುಗಿ ಹೊಳ್ಳಿ ಬರಲಿಲ್ಲ 6 ತಿಂಗಳ ಮಠ ನಾನು ಕಲಿಕೇರಿಗೆ. 6 ತಿಂಗಳ ಟ್ರೈನಿಂಗ್ ಮುಗಿಸ್ಕೊಂಡು ಕಲಿಕೇರಿಗೆ ಹೊಳ್ಳಿ ಬಂದಿರು. ಅವತ್ತಿನ ಕಾಲದಲ್ಲಿ ಪರಿಸ್ಥಿತಿ ಬೇರೆ, ಇವತ್ತಿನ ಕಾಲದ ಪರಿಸ್ಥಿತಿ ಬೇರೆ. ಅವತ್ತು ಇವತ್ತಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಇವತ್ತು ಯುವಕರು ಸೇರ್ತಾ ಇದ್ದಾರೆ, ಆದ್ರೆ ಪೇಮೆಂಟ್ ಅಂತಾರೆ. ಇವತ್ತು ಯುವಕರು ಯಾಕೆ ಮನಸ್ಸು ಇಚ್ಛಾಶಕ್ತಿ ಕೊರತೆ ಆಗಿದೆ ಅಂತೂ ಕಂಡು ಬರ್ತಾ ಇಲ್ಲ. ಸೇನಾ ಸೇರಿದ ಮೇಲೆ ಕನಿಷ್ಠ ಈಗ ಅಗ್ನಿಪಥ ಒಂದು ಪ್ರೊಸೀಜರ್ ಬಂದಿದೆ ಸೇನಾದಲ್ಲಿ. 4 ವರ್ಷ ಮಾಡಿ ಆರಾಮಾಗಿರಿ, ನೀವು ಸರ್ಟಿಫಿಕೇಟ್ ಕೊಡ್ತಾರೆ. ಅಗ್ನಿಪಥ ಸರ್ಟಿಫಿಕೇಟ್ ಕೊಟ್ಟರೆ ಯಾವುದೇ ಇಲಾಖೆ ಒಳಗಡೆನೂ ಕೂಡ ನಿಮಗೆ ಅಪಾಯಿಂಟ್ಮೆಂಟ್ ಗ್ಯಾರಂಟಿ. ರಿಸರ್ವೇಷನ್ ಇದೆ. ಈ ಊರಿನ ಯುವಕೊಬ್ಬ ಸೇರ್ಕೊಂಡು ಅವನಿಗೆ ಉತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾನೆ. ಮತ್ತೊಬ್ಬ ರೆಡಿ ಆಗಿದ್ದಾನೀಗ, ಅವನಿಗೆ ಅಭಿನಂದನೆಗಳು. ಯಾಕೆ ಅವನು ಆಲ್ರೆಡಿ ರೆಡಿ ಆಗಿದ್ದಾನೀಗ. ಅವನ ಫೈನಲ್ ರಿಸಲ್ಟ್ ಬಂದರೆ ಇವತ್ತು ನಾಳೆ ಅವನು ಡ್ಯೂಟಿಗೆ ಜಾಯ್ನ್ ಆಗವನೇ. ಸಚಿನ್ ಪುಟ್ಟಣ್ಣರಂತೆ ಕೊಟ್ಟಣ್ಣ ಅವರು ಮೊನ್ನೆ ಮನೆಗೆ ಬಂದು ಹೇಳಿದ, ಸರ್ ಹಿಂಗೆ ಆಗಿದ್ರಿ ಅಂತೇಳಿ. ಆಯ್ತು ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಿ, ರಿಸಲ್ಟ್ ಬಂದಿಂದ ನೀನು ಜಾಯ್ನ್ ಆಗುವ, ಡ್ಯೂಟಿ ಮುಗಿಸ್ಕೊಂಡು 18 ವರ್ಷ 20 ವರ್ಷ ಸರ್ವಿಸ್ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಕ್ಯಾಟಗರಿ ಇಟ್ಟಿರ್ತಾರೆ, ಇಷ್ಟೇ ವರ್ಷ ಮಾಡಬೇಕು, ಇಷ್ಟೇ ವರ್ಷ ಮಾಡ್ಕೊಂತೀವಿ. ಈ ಅಗ್ನಿಪಥ ಬಂದ ಮೇಲೆ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿ ಬದಲಾವಣೆ ಆಗ್ತಾ ಇದೆ. ಇವು ಇರಲಿ, ಅದು ಒಂದು ಭಾಗ. ಈಗ ನಮ್ಮ ಸೇನಾದಲ್ಲಿ ಮೊನ್ನೆ ಕಾರ್ಗಿಲ್ ಟೈಮಲ್ಲಿ ಒಂದು ಘಟನೆ ಹೇಳ್ತೇನೆ ನಿಮಗೆ. ನಾವು ಹೇಳ್ಕೋಬಾರ್ದು, ಹೊರಗಡೆಯಲ್ಲಿ ಹೇಳ್ತೇನೆ. ಒಂದು ನಮಗೆ ಕೆಲವೊಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ಟಾಸ್ಕ್ ಕೊಟ್ಟ ಟೈಮಲ್ಲಿ ಸಾಯಂಕಾಲ 7:30 8 ಗಂಟೆ. ಆ ಟೈಮಲ್ಲಿ ಏನಾಯ್ತಂದ್ರೆ ಕಂಪ್ಲೀಟ್ ಎಲ್ಲಿವರೆಗೆ ನೋಡ್ತೇವೆ, ಎಲ್ಲಿ ಲೈಟ್ ಕಾಣ್ತಾ ಇಲ್ಲ. ರಡಾರ್ಗೆ ನಾವು ರಡಾರ್ ಆಪರೇಟರ್ ಅಂತ, ರಡಾರ್ ನಮಗೆ ಸರ್ಚಿಂಗ್ ಆಪರೇಷನ್ ಕೊಟ್ಟರು. ರಡಾರ್ಗೆ ಸರ್ಚಿಂಗ್ ಆಪರೇಷನ್ ಕೊಟ್ಟರೆ ನಮ್ಮ ಪಕ್ಕಕ್ಕೆ ಏರ್ಫೀಲ್ಡ್ ದೊಡ್ಡದು. ಆ ಏರ್ಫೀಲ್ಡ್ ಇಂದ ಫೈಟರ್ ಪ್ಲೇನ್, ಜೆಟ್ ಪ್ಲೇನ್ ಟೇಕ್ ಆಫ್ ಆಗ್ತಾ ಇದ್ವು. ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಟೇಕ್ ಆಫ್ ಆಗ್ತಾ ಇದಾವೆ. ಏನಾಗ್ತಿದೆ ಅಂದ್ರೆ ನಾವು ರಡಾರಲ್ಲಿ ಕುದುರ್ಬೇಕು. ರಡಾರ್ ಪಕ್ಕಕ್ಕೆ ನಾವು ವಿಮಾನಗಳು ಟೇಕ್ ಆಫ್ ಆಗೋ ಸೌಂಡ್ ಕೇಳ್ತಾ ಇದಾವೆ ಅಷ್ಟೇ, ಬೇರೆ ಏನೂ ಇಲ್ಲ. ಅರ್ಧ ಗಂಟೆ 3/4 ಗಂಟೆ ಬಿಟ್ಟ ಮೇಲೆ ಮಾಹಿತಿ ಗೊತ್ತಾಯ್ತು, ಇಲ್ಲ ಇದು ರಿಹರ್ಸಲ್ಲು, ಕತ್ಲ, ಯಾರಿಗೂ ಗೊತ್ತಿಲ್ಲ. ನಮ್ಮ ಸೆಕ್ಷನ್ ಅಲ್ಲಿ ಇದ್ದರಿಗೆ ಏನು ನಾವೇ ಚರ್ಚೆ ಮಾಡ್ಕೊಳ್ಳೋದು, ಏನಾಯ್ತು ಯಾರಿಗೂ ಗೊತ್ತಿಲ್ಲ, ಮಾಹಿತಿನೇ ಕೊಡಲ್ಲ. ಇಲ್ಲಿ ಒಂದು ವಿಚಾರ ಹೇಳ್ತಾ ನಿಮಗೆ, ಇದು ರಡಾರ್ದಾಯ್ತು. ಆ ಸಮಯದಲ್ಲಿ ಎಲ್ಲರಿಗೆ ಅರ್ಧ ಗಂಟೆ ಸರ್ಚ್ ಆದಮೇಲೆ ಆಮೇಲೆ ರಡಾರು ಆಫ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಯಾಕಪ್ಪ ಏನಾಯ್ತು ಅಂತ ಕೇಳಿದಾಗ, ಇಲ್ಲ ಮಾಹಿತಿ ಬಂದಿತ್ತು, ಇದು ನಾವು ನಾಟಕ ಪ್ರಾಕ್ಟೀಸ್ ಮಾಡ್ತೇವಲ್ಲ ಊರಲ್ಲಿ, ಆ ರೀತಿ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಟ್ಟಿದ್ರು ಅಂತ ಹೇಳಿದ್ರು ಅವರು. ಇದು ಕಾರ್ಗಿಲ್ ಟೈಮ್ ಅಲ್ಲದಂತ ವಿಚಾರ. ಯಾಕಂದ್ರೆ ಯಾರಿಗೆ ಮಾಹಿತಿ ಇಲ್ದಂಗೆ ಟೇಕಪ್ ಆಗ್ತಾರೆ ರಡಾರ್ಗಳು. ಈಗ ಕೆಲವೊಂದು ವಿಚಾರಗಳು ನಿಮ್ಗೆ ಗೊತ್ತಿರ್ಬೋದು. ಈಗ ಮಾಹಿತಿ ಕೊಡ್ತೇವೆ ನಿಮ್ಗೆ, ಸುಮ್ಮನೆ ಹಂಗೆ ಜನರಲ್ ನಾಲೆಡ್ಜಿಗೆ. ನಮಗೆ ಟಿವಿಲಿ ನೋಡ್ತಿರ್ತೇವೆ ನಾವು. ಏನಂತ ಹವಾಮಾನ 3 ದಿವಸಗಳು ಬರೀ ಮಳೆ, ಬೆಂಗಳೂರು, ಮೈಸೂರು, ಅಂಕರೆ ಹವಾಮಾನ ವೈಪರೀತ್ಯದಿಂದ ಮುನ್ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಹೌದಾ? ಆ ರಡಾರಲ್ಲಿ ಬರತಕ್ಕಂಥ ಮಾಹಿತಿನೇ ಈ ನಮ್ಗೆ ಟಿವಿಯಲ್ಲಿ ಕೊಡ್ತಿರೋದವರು. ಮಾಹಿತಿ ಎಲ್ಲಿಂದ ಬರುತ್ತೆ? ಅವಕ್ಕೆ ಸರ್ಚ್ ಅಂತ ರಡಾರ್ ಇರ್ತವೆ. ಅದೇ ರೀತಿ ಇವತ್ತಿನ ತಾರೀಕಿನಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಕರೆ ಡಬ್ಬಿ ಐತಿ. ಕರೆ ಡಬ್ಬಿ ಅದು ಮೊಬೈಲ್ ಅಂತ ಹೇಳಿದ್ರು. ಅದು ಸಿಗ್ನಲ್ ಎಫೆಕ್ಟ್ ಎಷ್ಟಿದೆ ಅಂತ ಯಾರಿಗಾರು ಗೊತ್ತಿದೆ? ನೋಡಿದಾರೆ ಕಣ್ಣಾರೆ? ಯಾರಿಗೂ ಗೊತ್ತಿಲ್ಲ. ಅನುಭವ ಆದ್ಮೇಲೆ ಗೊತ್ತಾಗೋದು. ಅದು ನಾವು ಕಣ್ಣಾರೆ ಕಂಡಂತ ಒಂದು ಸಿಗ್ನಲ್ ನೋಡಿರ್ತೇವೆ. ಯಾಕಂದ್ರೆ ನಮ್ಮಂತ ಇರತಕ್ಕಂಥ ರಡಾರ್ ಏನಿದೆ ಅದರಂತ ಹೊರಸೂಚುವ ತರಂಗಗಳು ಯಾವ ರೀತಿ ಎಫೆಕ್ಟ್ ಆಗಿದೆ ಬಾಡಿಗೆ ಕೊನೆ ಇದು ನಾವು ಉದ್ದಿ ಕಡೆ ಹಚ್ಕೊಂಡಿರ್ತಾವಲ್ಲ, ಬೆಳ್ಳ ಮೂಡ್ತದೆ ಸಣ್ಣಕ್ಕೆ. ಅದರಲ್ಲಿ ನೀವು 10 ರೂಪಾಯಿ ಬಲ್ಬ್ ಹಿಡಿದ್ರೆ ಆ ಸಿಗ್ನಲ್ ಅಂಟೆನಾದ ಮುಂದೆ ಆ ಬಲ್ಬ್ ಗ್ಲೋ ಹತ್ತಿಗಂತದ. ಅಂದ್ರೆ ಆ ಪ್ರಕಾರ ಮಾನವಾಗ ಹತ್ತಲ್ಲ. ಸಿಂಗಲ್ ಆದಾಗ ಲೈಟ್ ಸಿಂಗಲ್ ಆದಾಗ ಯಾವ ರೀತಿ ಹತ್ತಿಗಂತೈತಿ ಆ ರೀತಿ ಅದ್ರ ಹೊರಸೂಸುವ ತರಂಗಗಳು ಬಲ್ಬ್ ಗ್ಲೋ ಆಗ. ಅಂದ್ರೆ ಮನುಷ್ಯನ ಬಾಡಿ ಮೇಲೆ ಎಷ್ಟು ತೊಂದರೆ ಇದೆ ಅಂತ ನಾವು ವಿಚಾರ ಮಾಡ್ಬೇಕು ಈ ಮೊಬೈಲಿಂದ.
ಮೊಬೈಲ್ ಪ್ರತಿಯೊಬ್ಬರ ಅವಶ್ಯಕತೆ ವಸ್ತುನೇ ಅದ. ಆದರೆ ಅದೆಷ್ಟು ಬಳಸಬೇಕು ನಾವು ಅಷ್ಟು ಬಳಸ್ತಾ ಇಲ್ಲ. ದುರುಪಯೋಗ ಹೆಚ್ಚಿಗೆ ಆಗ್ತಾ ಇದೆ. ಆ ಮೊಬೈಲಿಂದ ದುರುಪಯೋಗ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಮನೆಗಳು ಕೆಲವೊಂದು ಅದರಿಂದ ನಾವು ಹೊಡಿತಾ ಇದಾವ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಅದರಂತ ಬರ್ತಕ್ಕಂಥ ಸಂದೇಶಗಳು ಅದು ವಿಚಿತ್ರ ರೀತಿಯಲ್ಲಿ ಬರ್ತಾ ಇದ್ದಾವೆ. ಅದನ್ನ ಕೇಳ್ತಾ ಇದ್ದೀವಿ, ನೋಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಅದನ್ನು ಉಪಯೋಗ ತಗೊಳಕ್ಕಿಂತ ದುರುಪಯೋಗ ಮಾಡ್ತಾವೆ ಅಂತ ನಮ್ಮ ಅನಿಸಿಕೆ. ನಾವು ಹೇಳೋವಿಷ್ಟೇ, ಈ ಸಿಗ್ನಲ್ನಿಂದ ಮನುಷ್ಯನ ಬಾಡಿ ಶರೀರದಲ್ಲಿ ಆಗತಕ್ಕಂಥ ತೊಂದರೆಗಳಿಂದ ನೀವು ದೂರ ಇರಲೇಬೇಕಪ್ಪ ಅಂದರೆ ಕೆಲವೊಂದು ಜೀವನದಲ್ಲಿ ಅದರಿಂದ ನಾವು ಸ್ವಲ್ಪ ದೂರ ಇರಬೇಕಾಗತ್ತೆ. ದೂರ ಇರ್ಬೇಕಾದ್ರೆ ಏನು ಮಾಡಬೇಕು? ದೂರ ಇರಲೇಬೇಕು. ಯಾಕಂದ್ರೆ ನಮ್ಗೆ ಆರೋಗ್ಯವಾಗಿ ಇರಬೇಕಪ್ಪ ಅಂದ್ರೆ ನಾವು ಆ ಮೊಬೈಲಿಂದ ಎಷ್ಟು ದೂರ ಇರ್ತವೆ. ಮಕ್ಕಳ ಕೈ ಆಟ ಆಡೋ ಟೈಮಲ್ಲಿ ಮುಗಳು ಕೊಟ್ಟಿರ್ತವೆ. ಆಟ ಆಡ ನೀರು ಸುಮ್ಮನೆ ಊಟ ಮಾಡಲ್ಲ ಅಂತೇಳಿ ಇರಲಿ. ಅದು ವಿಚಾರ ಭಾಳ ಹೇಳ್ತಾ ಹೋದ್ರೆ ಸುಮ್ಮನೆ ಸಮಯ ಹೆಚ್ಚಿಗೆ ಇರೋದಿಲ್ಲ ನಮ್ಮ ಹತ್ರನ. ಹಿಂದೆ ಕೃಷಿಕರಿದ್ದಾರೆ, ಅವರ ಅನುಭವಗಳನ್ನು ಹೇಳಬೇಕಾಗತ್ತೆ. ಇಲ್ಲಿ ಕರ್ತಕ್ಕಂಥ ಕೊನೆಯದಾಗಿ ಯುವಕರಿಗೆ ಮತ್ತು ಊರಿನ ನಾಗರಿಕರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಇಲ್ಲಿ 2 ಮಾತುಗಳನ್ನು ಮುಗಿಸ್ತೇನೆ. ಸ್ನೇಹಿತರೆ, ಸೈನಿಕರು ಎಷ್ಟು ಒಂದು ಮೌಲ್ಯಯುತವಾಗಿ ಮಾತನಾಡಿದ್ರಂದ್ರೆ, ಅದು ನಾವು ಇನ್ನೊಂದು ಮಾತು ಹೇಳ್ತೇವೆ. ಏನಂದ್ರೆ, ದೇಶಕ್ಕೋಸ್ಕರ ಸೈನಿಕರು ಸಾಯ್ತಾರೆ ಅಂತ. ಕೆಲವೊಂದು ಸಾರಿ ಸ್ನೇಹಕ್ಕೋಸ್ಕರ ಸತ್ತವರಿದ್ದಾರೆ, ಬಂಧುಗಳಿಗೋಸ್ಕರ ಸತ್ತವರಿದ್ದಾರೆ. ಅಮೆರಿಕದಲ್ಲಿ ಒಂದು ವಾಷಿಂಗ್ಟನ್ DC ಒಂದು ಆರ್ಮಿ ಗಾರ್ಡನ್ ಇದೆ. ಅಲ್ಲಿ ಒಂದು ಇಬ್ಬರ ಸಮಾಧಿ ಇದೆ. ಅವರು ಸ್ನೇಹಿತರು. ಒಬ್ಬರು ನ್ಯೂಯಾರ್ಕ್ನಿಂದ ಬಂದಿದ್ರು, ಒಬ್ಬರು ಕ್ಯಾಲಿಫೋರ್ನಿಯಾದಿಂದ ಬಂದಿದ್ರು. ಸೊ ಹಾಗೆ ಇಂಡಿಯಾದಲ್ಲಿ ಬೇರೆ ಬೇರೆ ರಾಜ್ಯದಿಂದ ಹೋಗಿರ್ತಾರೆ ಮತ್ತು ಆ ಗೆಳೆತನಕ್ಕೆ ಒಂದು ಮೌಲ್ಯಯುತವಾಗಿರ್ತಕ್ಕಂತಹ ಶಕ್ತಿಯನ್ನು ಕೊಡ್ತಾರೆ. ಸೊ ಅಲ್ಲಿ ಸ್ಟೀವನ್ ಅನ್ನೋ ಒಬ್ಬ ವ್ಯಕ್ತಿಯ ಸಮಾಧಿ ಮೇಲೆ ಒಂದು ಸ್ಲೋಗನ್ ಬರೆದಿದೆ. ಏನಂದ್ರೆ, ಜಾಕ್ ಐ ವಾಸ್ ಶೋರ್ ಯು ಮಸ್ಟ್ ಕಮ್ ಅಂತ ಅಂದಿದೆ. ಅಂದ್ರೆ ಅದರ ಅರ್ಥ ಏನಂದ್ರೆ, ಜಾಕ್ ನನಗೆ ಗೊತ್ತಿದೆ ನೀನು ಬಂದೇ ಬರ್ತೀಯಾ ಅಂತ ಅಂದ್ರ. ಸೊ ಒಂದ್ಸಾರಿ ಏನಾಗಿರ್ತದಂದ್ರೆ, ಅಮೆರಿಕದಲ್ಲಿ ಜರ್ಮನಿ ಮತ್ತು ಅಮೆರಿಕದ ನಡುವೆ ಒಂದು ಯುದ್ಧ ಆಗ್ತದೆ, 2ನೇ ಮಹಾಯುದ್ಧದ ಟೈಮ್ನಲ್ಲಿ. ಸೊ ಆಗ ಆ ಒಂದು ಸ್ಟೀವನ್ ಮತ್ತು ಜಾಕ್ ಬಹಳ ಕ್ಲೋಸ್ ಫ್ರೆಂಡ್ಸ್ ಅವರು. ಆದರೆ ಆ ಸ್ಟೀವನ್ ಏನ್ ಮಾಡ್ತಾನಂದ್ರೆ, ಜರ್ಮನಿ ಸೈನ್ಯದ ಆರ್ಮಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಸೊ ಅಲ್ಲಿ ರೆಜಿಮೆಂಟ್ ಅಂತ ಕರೀತಾರೆ, ಇಲ್ಲೇನಂತ ನನ್ಗೆ ಗೊತ್ತಿಲ್ಲ ಅಷ್ಟು. ಆ ರೆಜಿಮೆಂಟಿನ ಕ್ಯಾಪ್ಟನ್ ಏನಂತಾನಂದ್ರೆ, ಆ ಜಾಕ್ಗೆ ನೀವು ಹೋಗ್ಬೇಡ ಅಂತಾನೆ. ಅಂದ್ರೆ ಸ್ಟೀವನ್ ಆ ಜರ್ಮನಿಯ ಒಂದು ಆರ್ಮಿಯಲ್ಲಿ ಸಿಕ್ಕಾಕೊಂಡಿರ್ತಾನೆ. ಆದ್ರೆ ಸ್ನೇಹಿತ ಇವನು ಜಾಕ್, ನಾನು ಹೋಗ್ಲೇಬೇಕು, ಯಾಕಂದ್ರೆ ನನ್ನ ಸಹಿತ ಶತ್ರು ಸೈನ್ಯ ಪಡೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ನಾ ಹೋಗ್ಲೇಬೇಕಂತಾನೆ. ಆದ್ರೆ ಕ್ಯಾಪ್ಟನ್, ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಕ್ಯಾಪ್ಟನ್ ಕೇಳ್ತಾನೆ, ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ನೀವು ಹೋದ್ರೆ ನೀನು ಸಾಯ್ತೀಯಾ ಅಂತ. ಇಲ್ಲ, ನನ್ನ ಸ್ನೇಹಿತ ಶತ್ರುಗಳ ಪಡೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ನಾವು ಹೋಗ್ಲೇಬೇಕು ಅಂತಂದು ಹೋಗ್ತಾನೆ. ಬಟ್ ಆ ಸ್ಟೀವನ್ ಅನ್ನ ಹೊತ್ಕೊಂಡ್ ಬರ್ತಾನೆ. ಆದ್ರೆ ಜಾಕಗೂ ಸಹ ಸಾಕಷ್ಟು ಗುಂಡುಗಳು ಬಿದ್ದಿರ್ತಾವ. ಕ್ಯಾಪ್ಟನ್ ಬೈತಾನೆ, ಏನಂದ್ರೆ, ನಿನಗೆ ಹೇಳಿಲ್ಲ, ನೀನು ಹುಚ್ಚದಿ ಏನೋ, ನೀನು ಶತ್ರು ಸೈನ್ಯಕ್ಕೆ ಹೋದ್ರೆ ನೀನು ಸಾಯ್ತಿ ಅಂತ ನಾನು ಕೇಳಿದ್ದೆ, ಹೇಳಿದ್ದಿರಲ್ವಾ, ಈಗ ಸಾಯ್ತೀಯಲ್ಲ ಅಂತ. ಸರ್, ನಾನು ಹೋದೆ, ಬಟ್ ನನ್ನ ಪ್ರಾಣ ಸಹಿತನ ಒಂದು ಪ್ರಾಣ ಇನ್ನೂ ಸ್ವಲ್ಪ ಉಳ್ಕೊಂಡಿತ್ತು. ಅವಾಗ ನನಗೊಂದು ಮಾತು ಹೇಳಿದ ಅವನು. ಏನು? ಜಾಕ್ ಐ ವಾಸ್ ಶೋರ್ ಯು ಮಸ್ಟ್ ಕಮ್. ಜಾಕ್, ನನ್ಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ ಅಂದು. ಅದರ ಅರ್ಥ, ಈ ಮಾತನ್ನು ನಾನು ಉಳಿಸ್ಕೊಳಕ್ ಆಗ್ತಿರ್ಲಿಲ್ಲ. ನಾ ಏನಾದ್ರೂ ಹೋಗ್ಲಿಲ್ಲ ಅಂದ್ರೆ ನನ್ನ ಪ್ರಾಣ ಸಹಿತ ನಾನು ಬರ್ತೇನೆ ಅಂತ ಅಂದೇ ಸಾಧ್ಬಿಡ್ತಿದ್ದ. ಸೊ ಹಾಗೆ ನಾ ಶತ್ರು ಪರವಾಗಿಲ್ಲ, ನನ್ನ ಸ್ನೇಹಿತನಿಗೋಸ್ಕರ ನಾನು ಶತ್ರು ಪರವಾಗಿಲ್ಲ ಅಂತಂದು. ಸೊ ಅದು ಒಂದು ಅಮೆರಿಕದಲ್ಲಿ ಆ ಒಂದು ಸ್ನೇಹಿತರ ಬಳಗಕ್ಕೋಸ್ಕರ ಆ ಒಂದು ಆರ್ಮಿ ಗಾರ್ಡನ್ ಅಲ್ಲಿ ಇಬ್ರು ಸ್ನೇಹಿತರ ಸಮಾಧಿಗಳನ್ನ ಇವತ್ತು ಅಲ್ಲಿ ನೆಲೆಸಿದ್ದಾರೆ. ಮತ್ತು ಎಲ್ಲ ಜಗತ್ತಿನಿಂದ ಹೋದಂತ ಎಲ್ಲ ವಿದೇಶಿಯರು ಸಹ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಅದನ್ನ ದರ್ಶನ ಪಡ್ಕೊಂಡ್ಬರ್ತಾರೆ. ಹಾಗಾಗಿ ಸೈನಿಕರು ದೇಶಕ್ಕಷ್ಟೇ ಸಾಯೋದಿಲ್ಲ, ಸ್ನೇಹಕ್ಕೂ ಸಾಯ್ತಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಅಷ್ಟು ಒಂದು ರಿಲೇಶನ್ಶಿಪ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಶ್ರೀ ರೇವಣಪ್ಪ ಕೊಪ್ಪದ ಅವರ ತಮ್ಮ ಅನುಭವಗಳನ್ನ ತುಂಬಾ ವ್ಯವಸ್ಥಿತವಾಗಿ ಹಂಚಿಕೊಂಡ್ರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಂದಿನದಾಗಿ ಶ್ರೀ ಅಂಬಿಗೇರ್ ನಿವೃತ್ತ ಯೋಧರು ಸರ್ 1988ರಲ್ಲಿ ಭೂಸೇನೆಯ ಮದ್ರಾಸ್ ಇಂಜಿನಿಯರ್ ಗ್ರೂಪ್ನಲ್ಲಿ ತರಬೇತಿ ಮುಗಿಸಿ 4 ಇಂಜಿನಿಯರ್ ಗ್ರೂಪ್ನಲ್ಲಿ ಅಸ್ಸಾಂ, ಸಿಕಂದ್ರಾಬಾದ್, ಮೈಸೂರು, ನ್ಯೂ ದೆಹಲಿ, ಶ್ರೀನಗರ ಇಲ್ಲಿ ಸೇವೆ ಸಲ್ಲಿಸಿ 2008ರಲ್ಲಿ ನಿವೃತ್ತರಾಗಿದ್ದಾರೆ. ಇವರು 20 ವರ್ಷ 3 ತಿಂಗಳ ಕಾಲಾವಧಿ ಸೇವೆ ಸಲ್ಲಿಸಿದ್ದಾರೆ.
ಸರಿಗೆ ನಾನು ಈಗ ಈ ವೇದಿಕೆಯನ್ನು ಹಸ್ತಾಂತರಿಸ್ತೀನಿ. ಆಫ್ ಮಾಡಿ ಆನ್ ಮಾಡಲಿ. बोलो भारत माता की, बोलो भारत माता की, बोलो भारत माता की. ಆಫ್ ಮಾಡಿ ಆನ್ ಮಾಡ್ತಾನಲಿಪ್ಪ. ವೇದಿಕೆ ಮೇಲೆ ಆಸೀನರಾದಂತಹ ಗುರುಗಳಿಗೆ ಹಾಗೂ ಹಿರಿಯರಿಗೆ ವಂದಿಸುತ್ತಾ ಊರ ನಾಗರಿಕರಿಗೂ ಮತ್ತು ಎಲ್ಲ ಮಹಿಳೆಯರಿಗೂ ಮತ್ತು ಚಿಕ್ಕ ಮಕ್ಕಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಜಾಸ್ತಿ ಮಾತಾಡಕ್ ಹೋಗಲ್ಲ ನಾನು, ಯಾಕಂತಂದ್ರೆ ನಮಗೂ ಅಲ್ಲಿ ಏನೇನಾರ ಹಾಕತ್ತೀವಿ ಮಾತಾಡಕ್ ಬಹಳ ಜಾಸ್ತಿ ಬರಲ್ಲ. ಎರಡೇ ಮಾತನ್ನ ಮುಗಿಸ್ಬಿಡ್ತೇನೆ ನಾನು. ಇದ್ರಾಗ ಸೈನಿಕರಾಗಬೇಕನ್ನೋದು ಯಾರ್ಯಾರು ಅದರಿ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿ ಎತ್ಬೇಡ್ರಿ, ಓಡ್ಬೇಕ, ಆಟ ಆಡ್ಬೇಕು, ಎಲ್ಲಾದ್ರಾಗ ಬರ್ತೀರಿ, ಇಲ್ಲಾಂದ್ರೆ ಬರಲ್ಲ. ಅದಕ್ಕಾಗಿ ಇದೇ ಛಲ ನೀವು ಮುಂದೆ ಇಟ್ಕೊಂತ ಹೋದ್ರತ್ತಪ್ಪ ಅಂತಂದ್ರೆ ನಾಳೆ ನಾವ್ ಹೆಂಗ್ ಬಂದು ನಿಂತ್ಕೊಂಡವಲ್ಲ ನಮ್ಮಂಗ ನೀವು ಬಂದು ನಿಲ್ಬೋದು. ಗೊತ್ತಾಯ್ತಾ? ಮೊಬೈಲ್ ಬಿಡ್ರಿ, ಬಿಟ್ಟು ತಂದೆ ತಾಯಿ ಊರ ಹಿರಿಯರು ಕಿರಿಯರು ಅನ್ನೋದು ಎಲ್ಲ ಇದು ಮಾಡ್ಕೊಂಡು ಗುರುಗಳಿಗೆಲ್ಲ ಹೇಳ್ದಂಗೆ ಕೇಳ್ಕೊಂಡು ಹೋದ್ರೆ ನಿಮಗೂ ನಾವು ಬಂದಂಗೆ ಹೆಂಗಿದಾವಲ್ಲ ಇದೇ ಟೈಪ್ ನೀವು ಆಗ್ತೀರಂತ ಹೇಳ್ತಾ ನಾನು 2-4 ಏನ್ಲಿ ಕ್ಲಿಯರ್ ಒಬ್ಬ ಯೋಧ ಆರ್ಮಿಗೆ ಹೋಗ್ಬೇಕಾದ್ರೆ ತನ್ನ ಹೆಂಡತಿ ಒಂದು ಮಾತು ಹೇಳಿನಂತೆ. ಏನಂದ್ರೆ, ನಾನು ಆರ್ಮಿಯಲ್ಲಿ ಗೆದ್ದು ಬಂದ್ರೆ ಬಾವುಟ ಹಿಡ್ಕೊಂಡ್ ಬರ್ತೇನೆ, ಆದ್ರೆ ಒಂದ್ ವೇಳೆ ಸತ್ಬಿಟ್ನಲ್ಲ ಅಂದ್ರೆ ಆ ಬಾವುಟದಲ್ಲಿ ನಾ ಸುತ್ತಿಕೊಂಡು ನಿನ್ ಮನೆಗೆ ಬರ್ತೇನೆ, ಎರಡೂ ಒಂದನ್ನ ನೀವು ತಗೋ ಅಂತ ಅಂದು ಹೇಳ್ತಾನಂತ. ಅಂದ್ರೆ ಗೆದ್ರೆ ಬಾವುಟವನ್ನ ನಾ ತಗೊಂಡ್ಬರ್ತೇನೆ ನನ್ನ ದೇಶದ್ದು, ಒಂದ್ ವೇಳೆ ಸತ್ನಲ್ಲ ಅಂದ್ರೆ ನಾನು ಆ ಬಾವುಟದಲ್ಲಿ ಸುತ್ತಿಕೊಂಡು ನಿನ್ ಮನೆಗೆ ಕರ್ಕೊಂಡ್ಬರ್ತಾರೆ, ಅವಾಗೂ ನಾನು ಯಾವ ರೀತಿ ಸಂಭ್ರಮಿಸ್ತಿದ್ದೆಲ್ಲ ಅದೇ ರೀತಿ ನೀ ಸಂಭ್ರಮಿಸು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸೈನಿಕರು ಎಷ್ಟು ನಮ್ಮ ದೇಶಕ್ಕೆ ಒಂದು ಶಕ್ತಿ ಅಂದರೆ ಅದಕ್ಕೆ ಎಲ್ಲರೂ ಸೇರಬೇಕು ಅಂತ ನಾನು ಇವತ್ತಿನ ಯುವಕರಲ್ಲಿ ಕೇಳ್ಕೊತೇನೆ. ಸೊ ಹಾಗಾಗಿ ಈ ಒಂದು ಫಕೀರಪ್ಪ ಅಂಬಿಗೇರ್, ನಿವೃತ್ತ ಯೋಧರು, ಕುಸ್ನೂರು, ಇವರು ತಮ್ಮ ಅನುಭವಗಳನ್ನು ಒಂದು ವ್ಯವಸ್ಥಿತವಾಗಿ ನಿಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮೂರಿಗೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಂದಿನದಾಗಿ ಪ್ರಗತಿಪರ ರೈತರಾದ ಶ್ರೀ ಬಸವರಾಜ್ ನಡಿಮನಿ ಸಾಕಿನ್ ಮುಂಡಗೋಡ ಹುಲಿಹೊಂಡ, ಇವರು ಅಡಿಕೆ ಬೆಳೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ. ಇವರು ಅಡಿಕೆಯಲ್ಲಿ ಸಮಗ್ರ ಕೃಷಿ ಅಂದರೆ ಅರಣ್ಯ ಕೃಷಿ. ನಾವು ಅವ್ರ ತೋಟಕ್ಕೆ ಹೋದಾಗ ಅನಿಸಿದ್ವು ಅಂದ, ಸರ್ ಏನು ಮಾಡಿದ್ದಾರೆ ಕೇಳ್ಬೇಕಂತ ಅನಿಸ್ಲಿಲ್ಲ, ಏನು ಮಾಡಿಲ್ಲ ಸರ ನೀವು ಅಂತ ಕೇಳ್ಬೇಕು ಅನಿಸುತ್ತೆ ನನಗೆ. ಅವರೊಂದು ಹುಮ್ಮಸ್ಸು, ಅವರು ಕೃಷಿ, ಅವರು ಎಲ್ಲ ನೋಡಿ ನಾವು ಫಿದಾಯಿ ಬಂದಲ್ಲಿ ಹೋಗಿ ಸರ್ ಹೆಚ್ಚು ಒತ್ತು ಕೊಟ್ಟು ನಮ್ಮೂರ ಅಡಿಕೆ ಒಳಗೆ ಏನು ಬೆಳಿಬೇಕನ್ನೋದು ಭಾಳ ಒಂದು ಇದೆ ಸರ್. ಅದ್ರೊಳಗೆ ಅರಣ್ಯ ಕೃಷಿ, ಆಮೇಲೆ ಸಮಗ್ರ ಕೃಷಿ, ಅದ್ರೊಳಗೆ ಅದನ್ನು ಹೆಂಗೆ ಸಾವಯವ ಕೃಷಿ ಒಳಗೆ ಮಾಡ್ಬೇಕಂತ ಸರ್ ಸಮಗ್ರವಾಗಿ ತಿಳಿಸ್ಕೊಡ್ಬೇಕಂತ ನಾವು ಅವರಲ್ಲಿ ವಿನಂತಿ ಮಲ್ಲ ಮ್ಯಾಲೆ ಎತ್ಲಿ ಗೇರುಗುಡ್ಡ ಬಸಾಪುರ ಗ್ರಾಮದ ಶಕ್ತಿ ದೇವರ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ ವೇದಿಕೆ ಮೇಲೆ ಆಸೀನಾಗಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಗುರು ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಮತ್ತೊಬ್ಬ ದಿವ್ಯ